ಹರಿ ಓಂ ಎಲ್ಲರಿಗೂ. ನಾನು ಇಲ್ಲಿ ಎಲ್ಲರಿಗೂ ಶ್ಲೋಕ ಅಥವಾ ಸ್ತೋತ್ರನ ಕಲಿಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಆಸಕ್ತಿ ಇರೋರು ಪಾಪ ಅದನ್ನು ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಏನು ಮಾಡ್ತಾರೆ, ಇಲ್ಲ ಕೇಳಿಸ್ಕೊಳ್ತಾರೆ, ಇಲ್ಲ ಅಂತಂತಂದರೆ ಮನಸ್ಸಲ್ಲೇ ಅವರಿಗೆ ಹೇಗೆ ಬರುತ್ತೋ ಹಾಗೆ ಹೇಳ್ಕೊಂಡು ಸುಮ್ಮನಾಗಿ ಹೋಗ್ತಾರೆ. ನಿಮಗೂ ಕಲಿಯೋಕೆ ಆಸಕ್ತಿ ಇದೆಯಾ, ನಿಮಗೂ ಕಲಿಯೋ ಇಂಟ್ರೆಸ್ಟ್ ಇದೆಯಾ? ಹಾಗಿದ್ರೆ ನನ್ನ ವಿಡಿಯೋನ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿ ನಾನು ಯಾವ ರೀತಿ ಶ್ಲೋಕನ ನಾನು ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನೀವು ಕಲೀಲಿಕ್ಕೆ ನಿಮಗೂ ಈಸಿ ಆಗುತ್ತೆ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಸ್ತೋತ್ರ ಅಂದಿದ ತಕ್ಷಣ ಎಲ್ಲರಿಗೂ ಸ್ವಲ್ಪ ಭಯ ಆಗುತ್ತೆ. ಯಾಕೆ ಅಂತಂದರೆ ಸ್ತೋತ್ರಗಳಲ್ಲಿ ನಮಗೆ 12ರಿಂದ 15 ಸ್ಟ್ಯಾನ್ಸರ್ಸು, ಇಲ್ಲಾಂದರೆ ಕೆಲವೊಂದು ಸ್ತೋತ್ರಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ನಮಗಿರುತ್ತೆ. ಅದು ಉಚ್ಚಾರಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮತ್ತು ಕೆಲವೊಂದು ಸಲ ಏನಪ್ಪ ಇಷ್ಟೊಂದು ಒಟ್ಟಿಗೆ ಹೇಗೆ ಕಲಿಯೋದು ಅನ್ನೋದು ಕೂಡ ನಮಗೆ ಅನಿಸುತ್ತೆ. ನಾವು ಮನುಷ್ಯರಲ್ವಾ, ಸಹಜ, ನಮಗೆ ಅದು ಅನಿಸೋದು ತಪ್ಪಿಲ್ಲ. ಸೊ ಹಾಗಾಗಿ ನಾನು ಈಗ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಆ ಒಂದೊಂದು ಸ್ತೋತ್ರನೂ ಒಂದು 4 ಲೈನ್ ಆಗಿ ಒಂದೊಂದು ಸ್ಟ್ಯಾನ್ಸ್ ಆಗಿ ಮಾಡಿ ಶ್ಲೋಕದಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ. ಹಾಗಾಗಿ ನಿಮಗೂ ಕಲೀಲಿಕ್ಕೆ ಈಸಿ ಆಗುತ್ತೆ. ಮತ್ತು ಆ ಒಂದು ದೊಡ್ಡ ಸ್ತೋತ್ರನೂ ಆರಾಮಾಗಿ ನೀವು ಪಠಿಸ್ಬೋದು. ನಿಮಗೆ ನಾನು ಹೇಳ್ಕೊಡೋ ಸ್ತೋತ್ರ ಶ್ಲೋಕ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ. ಓಕೆನಾ? ಬನ್ನಿ ಈಗ ಒಂದೊಂದೇ ಶ್ಲೋಕಗಳನ್ನ ಕಲಿಯೋಣ. ಈಗ 5ನೇ ಶ್ಲೋಕ ಕಲ್ತ್ಕೊಳ್ಳೋಣ. ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಃ ಪಠೇ ನರಃ ನ ಚ ವಿಘ್ನ ಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋಃ. ಈಗ ಮತ್ತೊಮ್ಮೆ ಇನ್ನೊಂದ್ಸಲ ಹೇಳೋಣ. ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಃ ಪಠೇ ನರಃ ನ ಚ ವಿಘ್ನ ಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋಃ. ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ನೀವು ಶ್ಲೋಕನ 2 ಸಲ ಹೇಳಿಕೊಡಿ ಅಂತ. ಹಾಗಾಗಿ ಆ ಒಂದು ಕಮೆಂಟ್ನ ನಾನು ತಗೊಂಡು ನಾನಿವಾಗ ಒಂದು ಶ್ಲೋಕನ 2 ಟೈಮ್ಸ್ನ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಕಲೀಲಿಕ್ಕೆ ಈಸಿ ಆಗುತ್ತೆ ಅಂತ. ಓಕೆನಾ? ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ನೀವು ಕಲೀಲಿಕ್ಕೆ ಈಸಿ ಆಗುತ್ತೆ. ಮತ್ತು ನೆಕ್ಸ್ಟ್ ಸ್ಟ್ಯಾನ್ಸಾ ಒಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತೀನಿ. ಹರಿ ಓಂ. ಈ ಸ್ತೋತ್ರ ನಮಗೆ ಏನಾದರೂ ಕಷ್ಟ ದುಃಖ ಇರುತ್ತೆ ಅಲ್ಲ, ಆವಾಗ ಹೇಳ್ಕೊಳ್ಳೋ ಅಂಥ ಶ್ಲೋಕ ಅಥವಾ ಸ್ತೋತ್ರ ಇದು. ನಾನು ನೆಕ್ಸ್ಟ್ ಶ್ಲೋಕನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಗಣೇಶಂದು ಫುಲ್ಲು ಸ್ತೋತ್ರ. ಇದೇ ಥರ ಪ್ರತಿ